ಗೌರಿ, ಪುಣ್ಯನ್ನ ನೀನೇ ಕಾಪಾಡ್ಬೇಕು. ಅವರಿಬ್ಬರನ್ನ ನೀನೇ ಒಂದು ಮಾಡಬೇಕು. ನಾನ್ ಪುಣ್ಯನ ಹೇಗ್ ಕಾಪಾಡ್ಲಿ? ಅಷ್ಟಕ್ಕೂ ಪುಣ್ಯ ಎಲ್ಲಿದ್ದಾಳೆ? ನಾನ್ ಅವರಿಬ್ರನ್ನ ಹೇಗ್ ಒಂದ್ ಮಾಡ್ಲಿ? ಅವರಿಬ್ರು ಒಂದಾಗ್ತಾರೆ ಅಂದ್ರೆ ಎಂಥ ಕಷ್ಟದ ಕೆಲಸ ಆದ್ರೂ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನೀನು ನೀನಾಗಿ ಅಲ್ಲ, ನಾನು ನೀನಾಗಿ ಅವರ ಕಷ್ಟಗಳನ್ನ ದೂರ ಮಾಡ್ತೀನಿ. ಅದಕ್ಕೆ ನಿನ್ನ ಒಳ್ಳೆತನ, ನಿನ್ನ ರೂಪ ಜೊತೆಯಾಗಿದ್ರೆ ಸಾಕು. ತಾಯಿ, ನೀನ್ ಹೇಳ್ತಿರೋದು ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಯ್ತಮ್ಮ. ಬಂದ್ಯಾ ಗೌರಿ? ಇವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ನಾನು ಹೋಗಿ ವೈದ್ಯರನ್ನ ಕರ್ಕೊಂಡು ಬರ್ತೀನಿ. ನಾನು ಬರೋವರೆಗೂ ಇವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಮ್ಮ. ಅಮ್ಮ ಜಗನ್ಮಾತೆ, ನನಗೋಸ್ಕರ ನೀನ್ ಬಂದ್ಯಾ ತಾಯಿ? ಎಷ್ಟೇ ಪೂಜೆ ಮಾಡಿದ್ರು ಸಿಗದೆ ಇರೋಂತ ಪುಣ್ಯ ನಿನ್ ದರ್ಶನದಿಂದ ನನಗ್ ಸಿಕ್ತು. ಸಾಕಮ್ಮ, ಇಷ್ಟ ಸಾಕು. ನನಗೆ ಈ ಜನ್ಮಕ್ಕೆ ಇನ್ನೇನು ಬೇಡ. ನಿನ್ನ ಹುಟ್ಟನ್ನ ನೀನು ನಿರ್ಧಾರ ಮಾಡ್ಲಿಲ್ಲ, ನಿನ್ನ ಸಾವನ್ನು ನೀನು ನಿರ್ಧಾರ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಲ್ವಾ? ಹಾಗಿರುವಾಗ ನಿನಗೋಸ್ಕರ ನೀನು ಮಾಡ್ಬೇಕಾಗಿರೋ ಕೆಲ್ಸ ಪೂರ್ತಿ ಮಾಡ್ದೆ ಎಲ್ಲಿಗೆ ಹೋಗ್ತೀಯಾ? ಹೇಗ್ ಹೋಗ್ತೀಯಾ ಪುಣ್ಯ? ಹೋಗೋ ಮಾತೇ ಇಲ್ಲ. ನಾನೀಗ ಯಾರಿಗೋಸ್ಕರ ಬದುಕ್ಬೇಕಮ್ಮ? ಶಿವನ ಆಜ್ಞೆ ಇಲ್ಲದೆ ಇರುವೆ ಕೂಡ ಕಚ್ಚೋದಿಲ್ಲ. ಹಾಗಿರುವಾಗ ಆ ಪರಮಶಿವ ನಿನ್ನನ್ನ ಮತ್ತೆ ಬದುಕಿಸಿದಾನೆ ಅಂದ್ರೆ ನೀನು ಈ ಭೂಮಿ ಮೇಲೆ ಮಾಡ್ಬೇಕಾಗಿರೋ ಎಷ್ಟೋ ಕೆಲಸಗಳು ಉಳಿದಿದೆ ಅಂತ ತಾನೇ ಅರ್ಥ. ನೀನ್ ಏನ್ ಬೇಕಾದ್ರೂ ಹೇಳಮ್ಮ, ಆದ್ರೆ ನನ್ಗೆ ನನ್ನ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ನನ್ನ ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಮ್ಮ, ಕರ್ಕೊಂಡು ಹೊರಟೋಗು. ದೇವ್ರು ಕೂಡ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ವಾಸುಕಿ ಸರ್ಪನ ವಶ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಮೊದಲಿಗೆ ಅತ್ಯಂತ ಭಯಂಕರವಾದ ಕಾಲಕೂಟ ವಿಷಾನೇ ಬಂದಿದ್ದು. ಅದಾದ ನಂತರನೇ ಅಮೃತ ಬಂದಿದ್ದು. ಹಾಗೆ ಆ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡಿ ಆಮೇಲೆ ಸುಖ ಪ್ರಸಾದಿಸ್ತಾನೆ. ಪುಣ್ಯ, ನಿನಗೆ ಈ ತಾಯಿ ಅಂದ್ರೆ ಇಷ್ಟನೇ ಅಲ್ವಾ? ತುಂಬಾ ತುಂಬಾ ಇಷ್ಟ ಅಮ್ಮ. ಮತ್ತೆ ಈ ಅಮ್ಮ ಹೇಳ್ದ ಹಾಗೆ ಕೇಳ್ಬೇಕಲ್ವಾ? ನಿನ್ನ ಹುಟ್ಟಿಗೆ ಅರ್ಥ ಇದೆ. ಮೊದ್ಲು ಅದೇನು ಅಂತ ತಿಳ್ಕೊ. ತಾಯಿ, ಅದನ್ನ ಹೇಗ್ ತಿಳ್ಕೊಳ್ಳೋದು? ಆ ಮಹಾಶಿವನನ್ನ ಪ್ರಾರ್ಥನೆ ಮಾಡು. ತಕ್ಷಣ ಹೋಗಿ ಶಿವನಿಗೆ ಅಭಿಷೇಕ ಮಾಡು. ಆ ಶಿವಾನುಗ್ರಹ ನಿನಗೆ ಸಿಕ್ಕಿದ್ರೆ ಈ ಭೂಮಿ ಮೇಲೆ ನಿನಗೆ ನಿನ್ನ ಉದ್ದೇಶ, ನಿನ್ನ ಕರ್ತವ್ಯ, ನೀನ್ ಯಾಕೆ ಬದುಕಿದೀಯಾ ಎಲ್ಲ ಅರ್ಥ ಆಗತ್ತೆ.
ಪರಿಣಿಕಾ ಪರಿಣಿಕಾ ಅಮ್ಮ ಪರಿಣಿಕಾ ನನ್ ಕೊನೆ ಆಸೆ ಕಣೋ. ಪರಿಣಿಕನ ಮದ್ವೆ ಮಾಡ್ಕೊಳ್ಳೋ. ನನ್ ಮೊಮ್ಮಗಳನ್ನ ಈ ಮನೇಲಿ ಮಹಾಲಕ್ಷ್ಮಿ ತರ ನೋಡ್ಕೊಳ್ಳೋ. ನಾನ್ ಬದುಕಿದ್ರೆ ಅಮ್ಮಮ್ಮ ನಿಮ್ ಮದ್ವೆ ನೋಡ್ಕೊಂಡು ಹೋಗ್ತೀನಿ. ಅಮ್ಮಮ್ಮ ಅದು ಏನು ಮಾತಾಡ್ಬೇಡ, ನಂಗ್ ಮಾತ್ ಕೊಡು. ನಂಗ್ ಮಾತ್ ಕೊಡು. ಅನಿರುದ್ಧ, ಮಾತ್ ಕೊಡು. ನಿನ್ ಮೇಲೆ ಆಸೆ ಇಟ್ಕೊಂಡು ಬದುಕ್ತಿದ್ದಾರೆ. ಮಾತ್ ಕೊಡು, 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 ಮಾತ್ ಕೊಡು. ಮಾತ್ ಕೊಡು ಅನಿರುದ್ಧ, ಮಾತ್ ಕೊಡು. ಅನಿರುದ್ಧ, ಮಾತ್ ಕೊಡು. ಏನು ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ?